ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ, ಅದೇ ಎಣ್ಣೆ ಬದನೆಕಾಯಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಎಣ್ಣೆ ಬದನೆಕಾಯಿ ಅಂತ ಕರೀತಾರೆ ಅಥವಾ ಮೊಳಗಾಯಿ ಅಂತ ಕರೀತಾರೆ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನಾವು ಎಣ್ಣೆ ಬದನೆಕಾಯಿ ಅಂತ ಕರಿತೀವಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲು ಪರ್ಪಲ್ ಕಲರ್ ದುಂಡು ಬದನೆಕಾಯಿ ಬರುತ್ತಲ್ಲ, ಅದನ್ನು ಒಂದು 7 ಬದನೆಕಾಯಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಳ್ಳು, ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಹುರ್ಗಡ್ಲೆ, ಇದು ಮೂರನ್ನು ಸಮ ಪ್ರಮಾಣದಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಒಂದು 2ರಷ್ಟು ಹುಳಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು 4-5 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸಾಂಬಾರು ಪೌಡರು, ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ, ಹಾಗೆ 2 ಚಕ್ಕೆ, 1 ಲವಂಗನ ತೊಗೊಂಡಿದ್ದೀನಿ. ಇದು ನಮ್ಮ ಎಣ್ಣೆ ಬದನೆಕಾಯಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಮೊದಲನೇ ಸ್ಟೆಪ್ ಏನಂದರೆ, ಫಸ್ಟ್ ನಾನು ತೋರಿಸಿದಂತಹ ಕಡಲೆ ಬೀಜ, ಹುರ್ಗಡ್ಲೆ, ಎಳ್ಳು, ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗುತ್ತೆ ಮತ್ತು ಪೌಡ್ರು ಮಾಡ್ಕೋಬೇಕಾಗುತ್ತೆ. ಫಸ್ಟೇ ನಾವು ಹುರಿದು ಇಟ್ಕೊಂಡ್ಬಿಟ್ರೆ ಟೈಮ್ ಸಿಗುತ್ತೆ ಅದಕ್ಕೆ ಆರೋದಕ್ಕೆ. ಆ ಟೈಮ್ನಲ್ಲಿ, ಇದು ಆರೋ ಟೈಮ್ನಲ್ಲಿ ನಾವು ಬೇರೆ ಕೆಲಸನ ಮಾಡ್ಕೋಬೋದು. ಅದಕ್ಕೋಸ್ಕರ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಫಸ್ಟೇ ಎಳ್ಳು ಹುರ್ಗಡ್ಲೆ ಹಾಕಬೇಡಿ. ಎಳ್ಳನ್ನು, ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಳ್ಳು ಮತ್ತು ಹುರ್ಗಡ್ಲೆನ ಹಾಕ್ಕೊಂಡು ಜಸ್ಟ್ ತಿರುಗಿಸ್ಬಿಟ್ಟು ಆಫ್ ಮಾಡಿಬಿಡಿ. ಇಲ್ಲ ಎಳ್ಳು ಬೇಗ ಸೀದೋಗ್ಬಿಡುತ್ತೆ. ಇದನ್ನು ಈಗ ತಣ್ಣಗಾಗೋದು ಬಿಡ್ತೀನಿ ನಾನು. ತಣ್ಣಗಾಗೋ ತನಕ ನಾವು ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನೋಡಿ, 6-7 ಪರ್ಪಲ್ ಕಲರು ದುಂಡು ಬದನೆಕಾಯಿನ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀರಿಟ್ಟು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಬದನೆಕಾಯಿ ಬೇಗ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಕಟ್ ಮಾಡಿ ನೀರೊಳಗೆ ಇಟ್ಕೋಬೇಕು. ಅಕಸ್ಮಾತ್ ಬದನೆಕಾಯಲ್ಲಿ ಕಹಿ ಅಂಶ ಇದ್ದರೂ ಕೂಡ ಉಪ್ಪು ನೀರಲ್ಲಿ ಹಾಕಿದಾಗ ಅದು ಕಮ್ಮಿ ಆಗುತ್ತೆ. ನಿಮಗೆ ಬೇಕು ಅಂದರೆ ತೊಟ್ಟು ಸಮೇತ ನೀವು ಮಾಡ್ಕೋಬೋದು. ಬೇಡ ಅಂದರೆ ತೊಟ್ಟನ್ನು ತೆಗೆದು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ತೊಟ್ಟು ಸಮೇತ ಆದರೆ ಈ ಥರ 4 ಭಾಗನ ಮಾಡಿಕೊಂಡು ನಾವು ಇಟ್ಕೋಬೇಕು. ನಿಮಗೆ ಬೇಡ ಅಂದರೆ ಈ ಥರ ತೊಟ್ಟನ್ನು ತಗೊಂಡು ದಪ್ಪ ಇರೋ ಸೈಡ್ ಬಿಟ್ಟು ಈ ಕಡೆ ಉಲ್ಟಾ ಇರೋ ಸೈಡ್ ತಿರುಗಿಸ್ಕೊಂಡು ಕಟ್ ಮಾಡ್ಕೋಬೇಕು. ಫುಲ್ ಕಟ್ ಮಾಡಬಾರ್ದು, ಈ ಥರ ಜಸ್ಟ್ ಸೀಳ್ಕೋಬೇಕಷ್ಟೇ. ನೋಡಿ, ಎಲ್ಲ ಬದನೆಕಾಯಿನೂ ಕೂಡ ನಾನು ಅದೇ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಗಿದೆ. ಇವಾಗ ಇದನ್ನ ಒಂದು 10 ನಿಮಿಷ ಎತ್ತಿಟ್ಕೊಳ್ತೀನಿ. ಇರಲಿ, ಅದು ಯೂಸ್ ಮಾಡೋ ತನಕ ನೀರಲ್ಲೇ ಇರಲಿ, ತೆಗಿಯೋದು ಬೇಡ, ಇಲ್ಲ ಕಪ್ಪಾಗಿಬಿಡುತ್ತೆ. ಇವಾಗ ನಾವು ಹುರ್ಕೊಂಡಿದ್ವಲ್ಲ ಎಳ್ಳು, ಕಡಲೆ ಬೀಜ, ಹುರ್ಗಡ್ಲೆ, ಇದನ್ನು ನಾವು ಜಸ್ಟ್ ರಫ್ ಆಗಿ ಗ್ರೈಂಡ್ ಮಾಡ್ಕೊಂಬರೋಣ. ತುಂಬ ನೈಸ್ ಆಗಬೇಡ, ರಫ್ ಆಗಿರಲಿ. ನೋಡಿ, ಈ ಥರ ರಫ್ ಆಗಿದ್ದರೆ ಸಾಕು. ತುಂಬ ನೈಸ್ ಗ್ರೈಂಡು ಬೇಡ. ಮತ್ತು ಒಂದು ಮಿಕ್ಸಿ ಜಾರ್ಗೆ ನಾನು ತೋರಿಸಿದಂಥ ಉಳಿದ ಇಂಗ್ರೀಡಿಯೆಂಟ್ಸ್ಗಳೇನಿದೆ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಬೆಲ್ಲ, ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ರಫ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾವುದೂ ನೈಸ್ ಪೇಸ್ಟ್ ಬೇಕಾಗಿಲ್ಲ. ನೋಡಿ, ಈ ಥರ ಜಸ್ಟ್ ಈ ಹದಕ್ಕಿದ್ರೆ ಸಾಕಾಗುತ್ತೆ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಚಿಕ್ಕ ಪಾತ್ರೆನ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ 1-2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ, ಜೀರಿಗೆ 1/4 ಟೀ ಸ್ಪೂನಷ್ಟು, ಮತ್ತು ಕಟ್ ಮಾಡಿ ಇಟ್ಕೊಂಡಂತಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿಗೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಇಲ್ಲೇ ಬೇಯಿಸ್ಕೋಬೇಕು ನಾವು, ಯಾಕೆಂದರೆ ಅದನ್ನ ಬದನೆಕಾಯಿ ಒಳಗೆ ಸ್ಟಫ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ನೋಡಿ ರುಬ್ಬಿದಂತಹ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ.
ಚೆನ್ನಾಗಿ ಹೊಂದ್ಕೋಬೇಕು. ಈರುಳ್ಳಿ ಮಸಾಲೆ ಎಲ್ಲ ಆಯಿಲಲ್ಲೇ ಚೆನ್ನಾಗಿ ಬೆಂದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಈ ಥರ ಆಗೋ ತನಕ ಬೇಯಿಸ್ಕೋಬೇಕು. ಈ ಟೈಮ್ನಲ್ಲಿ ನಾವು ಸಾಂಬಾರು ಪೌಡರ್ ಒಂದು 1/4 ಕಪ್ ಏನು ತೊಗೊಂಡಿದ್ದೆ, ನಿಮಗೆ ಖಾರ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು 2 ಟೀ ಸ್ಪೂನಷ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕಡಲೆ ಬೀಜ, ಎಳ್ಳು, ಹುರ್ಗಡ್ಲೆ ಏನಿದೆ ಅದು ಹುರ್ಕೊಂಡಿದ್ವಲ್ಲ ಅದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಹುರಿದು ಪುಡಿ ಮಾಡಿರೋದ್ರಿಂದ ಜಸ್ಟ್ ಸ್ಟವ್ ಆಫ್ ಮಾಡಿ ಈ ಮಸಾಲೆಗೆ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲೇ ನಾವು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಇವಾಗ ಇಷ್ಟ ಆದರೆ ನಮಗೆ ಬದನೆಕಾಯಿಗೆ ಬೇಕಾಗಿರುವಂತಹ ಸ್ಟಫಿಂಗ್ ರೆಡಿ ಆಗುತ್ತೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ, ಯಾಕೆಂದರೆ ಬದನೆಕಾಯಿಗೆ ಸ್ಟಫ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ. ನೋಡಿ ರೆಡಿಯಾಗಿದೆ. ತುಂಬ ನೀರು ಥರ ಎಲ್ಲ ಆಗಬಾರ್ದು, ಇದೇ ಹದಕ್ಕಿರಬೇಕು ಸ್ಟಫಿಂಗು. ಈಗ ಬದನೆಕಾಯಿ ಕೂಡ ತೊಗೊಂಡಿಟ್ಕೊಂಡಿದ್ದೀನಿ ನೀರಿಂದ, ಸ್ಟಫಿಂಗ್ ಕೂಡ ರೆಡಿಯಾಗಿದೆ. ಹೇಗೆ ಫಿಲ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಸೀಳ್ಕೊಂಡಿದ್ದೀವಲ್ಲ, ಇದ್ರ ಮಧ್ಯಕ್ಕೆ ಉಂಡೆ ಮಾಡ್ಕೊಂಡು ಈ ಥರ ಫಿಲ್ ಮಾಡ್ಕೋಬೇಕು. ಜಸ್ಟ್ ಬದನೆಕಾಯಿನ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ಸ್ಟಫಿಂಗ್ಸ್ ಏನಿದೆ ಅದು ಆಚೆ ಬರುತ್ತೆ. ಅದನ್ನ ತೆಗೆದ್ರೆ ಈ ಥರ ಅದನ್ನೆಲ್ಲ ಮಾಡಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ. ನೋಡಿ ಎಲ್ಲ ಬದನೆಕಾಯಿಗೂ ಅದೇ ಥರ ಫಿಲ್ ಮಾಡ್ಕೊಳ್ಳಿ. ಜಸ್ಟ್ ಪ್ರೆಸ್ ಮಾಡಿದ್ರೆ ಆ ಥರ ಎಕ್ಸ್ಟ್ರಾ ಏನಿದೆ ಸ್ಟಫಿಂಗ್ಸ್ ಆಚೆ ಬಂದರೆ ಅದನ್ನ ಆ ಥರ ತುಂಬಿಸಿಟ್ಕೊಳ್ಳಿ. ಎಷ್ಟು ಬೇಕಷ್ಟು, ಎಷ್ಟು ಹಿಡಿಯುತ್ತೆ ಅಷ್ಟನ್ನು ತುಂಬಿಸ್ಕೋಬೇಕು. ಈಗ ನಾನು ಪ್ರತಿಯೊಂದು ಬದನೆಕಾಯಿಗೂ ಕೂಡ ತೋರಿಸಿದ ಥರನೇ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಫಿಂಗ್ಸ್ನ. ಇವಾಗ ಒಂದು ಪಾತ್ರೆ ತೊಗೊಂಡು ಒಂದು ತಿಕ್ಕಾಗಿರೋ ಸ್ವಲ್ಪ ಬಾಣಲಿ ತೊಗೊಳ್ಳಿ, ತಿಕ್ಕಾಗಿರಲಿ. ಇಲ್ಲ ನೀವು ಕುಕ್ಕರ್ನ ಕೂಡ ಯೂಸ್ ಮಾಡ್ಕೋಬೋದು ಈ ಟೈಮ್ನಲ್ಲಿ. ನಾನಿಲ್ಲಿ ಬಾಣಲೆಯಲ್ಲಿ ತೋರಿಸ್ತಾ ಇದ್ದೀನಿ. ತಿಕ್ಕಾಗಿರೋಂತಹ ತವ ಇರಬೇಕು, ತಳ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಫಿಲ್ ಮಾಡ್ಕೊಂಡಿರೋಂತಹ ಬದನೆಕಾಯಿ ಏನಿದೆ ಅದನ್ನು ಒಂದೊಂದೇ ಜೋಡಿಸ್ಕೋಬೇಕು ಇದ್ರೊಳಗಡೆ. ಎಕ್ಸ್ಟ್ರಾ ಸ್ಟಫಿಂಗ್ ಉಳಿದಿತ್ತಲ್ಲ ಅದೇನು ವೇಸ್ಟ್ ಆಗಲ್ಲ, ಅದು ಬೇಕು ಕೊನೆಗೆ ಇಲ್ಲಿ ನಮಗೆ ಎಣ್ಣೆ ಬದನೆಕಾಯಿ ಮಾಡುವಾಗ. ಅದಕ್ಕೆ ಅದನ್ನ ಹಂಗೆ ಎತ್ತಿಟ್ಕೊಂಡಿದ್ದೀನಿ. ಅಕಸ್ಮಾತ್ ತುಂಬ ಎಕ್ಸ್ಟ್ರಾ ಆಯಿತು ಅಂದರೂ ನೀವು ಅದನ್ನು ಹಾಗೆ ಅನ್ನಕ್ಕೆ ಕಲಿಸ್ಕೊತಿದ್ರು ತುಂಬ ಚೆನ್ನಾಗಿರುತ್ತೆ. ಆ ಥರನೂ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ಬದನೆಕಾಯಿನೂ ಕೂಡ ಜೋಡಿಸ್ಕೊಂಡು ನಾವು ಲಿಡ್ನ ಮುಚ್ಚಬೇಕು. ಎಣ್ಣೆಲೇ ಸ್ವಲ್ಪ ಬದನೆಕಾಯಿ ಫ್ರೈ ಆಗಬೇಕು. ಈಗಲೇ ನೀರೇನು ಹಾಕೋದು ಬೇಡ. ನೋಡಿ ತಿರುಗಿಸ್ಕೊಳ್ಳಿ ಮಧ್ಯದಲ್ಲಿ, ಹಾಗೆ ಆ ಎಣ್ಣೆಲೇ ಸ್ವಲ್ಪ ಸ್ಮೂತ್ ಆಗಲಿ, ಹೊಂದ್ಕೊಳ್ಳಿ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ. ಈಗ ಇದಕ್ಕೆ ನಾನು ಉಳಿದಿತ್ತಲ್ಲ ಸ್ಟಫಿಂಗ್ ಸ್ವಲ್ಪ, ಅದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಬದನೆಕಾಯಿ ಬೇಯಬೇಕಲ್ಲ ಅದಕ್ಕೋಸ್ಕರ ಸ್ಟಫಿಂಗಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆಲೆ ಚೆನ್ನಾಗಿ ಬೇಯಬೇಕು. ಬದನೆಕಾಯಿ ಬೆಂದು ನೀರೆಲ್ಲ ಹಿಂಗಿ ಸ್ವಲ್ಪ ಗಟ್ಟಿ ಬರುತ್ತೆ, ಮತ್ತು ಬದನೆಕಾಯಿ ಕೂಡ ಫುಲ್ ಸ್ಮೂತಾಗಿ ಮಸಾಲೆ ಜೊತೆ ಹೊಂದ್ಕೊಳ್ಳುತ್ತೆ. ಅಲ್ಲಿ ತನಕ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ಲಿಡ್ ತೆಗೆದು ನಾವು ಆವಾಗವಾಗ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಬದನೆಕಾಯಿನ ಕೂಡ ಚೆಕ್ ಮಾಡ್ಕೊಳ್ಳಿ. ಫುಲ್ ಬೆಂದು ಸ್ಮೂತಾಗಿ ಮಸಾಲೆ ಎಲ್ಲ ಹಿಡ್ದಿದ್ರೆ ರೆಡಿ ಆಗುತ್ತೆ. ನೋಡಿ ಬೇಯ್ತಾ ಇದೆ, ಇನ್ನು ಸ್ವಲ್ಪ ಬೇಯಬೇಕು. ನೋಡಿ ಈ ಥರ ಚೇಂಜ್ ಆಗುತ್ತೆ, ಗೊತ್ತಾಗ್ಬಿಡುತ್ತೆ ಬೆಂದಿದೆಯೋ ಇಲ್ವೋ ಅಂದ ತಕ್ಷಣ. ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು. ಈಗ ಬದನೆಕಾಯಿ ರೆಡಿ ಆಗಿದೆ, ಫುಲ್ ಬೆಂದಿದೆ ನಮ್ಮ ಎಣ್ಣೆ ಬದನೆಕಾಯಿ.
ತಿನ್ನೋದಕ್ಕೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆನೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ, ಬಾಯ್ ಬಾಯ್.